ಸ್ನೇಹಿತರೆ ನಮಸ್ಕಾರ. ಎಲುಬಿಲ್ಲದ ನಾಲಿಗೆ ಎಲುಬು ಮುರಿದೀತು ಅನ್ನೋದು ಒಂದು ಗಾದೆ. ಎಲುಬು ಅಂದರೆ ಮೂಳೆ, ಮೂಳೆ ಇಲ್ಲ ನಾಲಿಗೆನಲ್ಲಿ ಅನ್ನೋ ಮಾತು. ಆಮೇಲೆ ನಿಮಗೆಲ್ಲ ಗೊತ್ತಿರಲಿ, ನಾಲಿಗೆ ಒಂದೇ ಆಮ್, ಇಡೀ ದೇಹದಲ್ಲಿ ಸುಸ್ತಾಗದೇ ಇರುವ ಒಂದು ವಸ್ತು ಅಂತೆ. ಜೊತೆಗೆ ನಿಮಗೆಲ್ಲ ಗೊತ್ತು, ಪುರಂದರದಾಸರು ಹೇಳವ್ರೆ, ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಹೇಳಾರೆ. ಸೊ ಇದಕ್ಕೆ ಎಲುಬಿಲ್ಲ, ಆದರೆ ಎಲುಬು ಮುರಿಯೋವಷ್ಟು ತಾನು ಮಾತಾಡಿದ್ರೆ ಆ, ಸಾಧ್ಯ ಅನ್ನುವಂತಹ. ಜೊತೆಗೆ ಎಚ್ಚರದಿಂದ ಇರಿ. ಓಕೆ, ಬಿ ಅಲರ್ಟ್. ಎಚ್ಚರದಿಂದ ಮಾತಾಡಿ ಅನ್ನುವ ಒಂದು ಸಂದೇಶ ಕೂಡ ಇಲ್ಲಿದೆ. ಇವತ್ತು ನಮ್ಮ ಆನ್ಲೈನ್ ಸ್ಟೂಡೆಂಟ್ಸು ನಮ್ಮ ಜೊತೆ ಇದ್ದಾರೆ. ಇವರೆಲ್ಲರೂ ಈ ವಿಚಾರದ ಬಗ್ಗೆ ಮಾತಾಡ್ತಾರೆ. ನಾನು ನೇತ್ರಾವತಿಯವರು ಮಾಡರೇಟ್ ಮಾಡಬೇಕು ಅಂತ ಇಲ್ಲಿ ಕೋರ್ತಾ ಇದ್ದೇನೆ. ಎಸ್ ನೇತ್ರಾವತಿಯವರೇ, ನಮಸ್ಕಾರ. ಜಯಪ್ರ ನಮಸ್ಕಾರ ಸರ್. ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಎಲುಬಿಲ್ಲದ ನಾಲಿಗೆ ಎಲುಬು ಮುರಿದಿಂತು ಅಂತ ಹೇಳಿ. ಅಂದ್ರೆ ಇದೊಂದು ಗಾದೆ ಮಾತು. ಅಂದ್ರೆ ಈಗ ಎಲುಬು ಅಂದ್ರೆ ಈಗ ಏನ್ ಮಾತು ನಾಲಿಗೆಗೆ ಸಂಬಂಧಪಟ್ಟದ್ದು. ಮಾತು ಮನುಷ್ಯನ ವ್ಯಕ್ತಿತ್ವದ ಕನ್ನಡಿ ಅಂತಾನೆ ಹೇಳ್ತೀವಿ. ಅಂದ್ರ ನಾವು ಒಳ್ಳೆ ಮಾತುಗಳನ್ನ ಆಡಿದ್ರ ಗೌರವ ಸಿಗ್ತದ, ಮತ್ತ ಅದೇ ಕೆಟ್ಟ ಮಾತುಗಳು ಆಡಿದ್ರ ಅವಮಾನ ನಮ್ಗೆ ತರ್ತದ. ಆದ್ರಿಂದ ಆ ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಅಂತಾರಲ್ಲ, ಆ ತರ ಯಾವುದು ಸರಿ ಮಾಡಕ್ ಆಗುದಿಲ್ಲ. ಆ ತರಾನೇ ಈ ವಿಷಯದ ಕುರಿತು ನಮ್ಮ ವಿಕಾಸ್ ಸರ್ ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ಸರ್. ನಮಸ್ಕಾರಗಳು ಮೇಡಮ್. ನಮಸ್ಕಾರಗಳು ಸ್ನೇಹಿತರೆ. ಖಂಡಿತವಾಗಿ ಇವತ್ತು ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರು ಒಳ್ಳೆಯ ವಿಚಾರವನ್ನೇ ಕೊಟ್ಟಿದ್ದಾರೆ. ನಮ್ಮ ಬದುಕಿನ ಜೀವನದಲ್ಲಿ ಎಲುಬಿಲ್ಲದ ನಾಲಿಗೆಗೆ ಎಲುಬು ಮುರಿದಿತ್ತೆ ಅನ್ನೋದು ಇದು ತುಂಬಾ ಅರ್ಥಗರ್ಭಿತವಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇದಕ್ಕೆ ನಾಲಿಗೆಗೆ ಮೂಳೆ ಇಲ್ಲದೆ ಇರಬಹುದು, ಆದರೆ ಬೇರೆಯವರ ಮೂಳೆನೂ ನಾವು ಮಾತಾಡುವ ಮೂಳೆಗಳನ್ನು ಮುರಿಯಲಿಕ್ಕೆ ಚಾನ್ಸಸ್ ತುಂಬಾ ಜಾಸ್ತಿನೇ ಇರ್ತದೆ ಅಂತ ಹೇಳಿ. ಯಾಕೆಂದ್ರೆ ನಾವು ಆಡುವ ಮಾತುಗಳು ಕಟುವಾಗಿ, ಕೆಟ್ಟ ಪದಗಳು ಬೇಸರವಾಗಿ ಬೇರೆಯವ್ರಿಗೆ ಒಂದು ರೀತಿ ತೊಂದರೆ ರೀತಿಯಲ್ಲಿ ಮಾಡೋ ರೀತಿಯಲ್ಲಿದ್ರೆ ಖಂಡಿತವಾಗಿಯೂ ಅದು ಮೂಳೆ ಮುರಿಯಲಿಕ್ಕೆ ಜಾಸ್ತಿ ಚಾನ್ಸಸ್ ಇರುತ್ತದೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಮ್ಮ ನಡೆ ನುಡಿ ಹೇಗಿರುತ್ತದೆ, ಅದೊಂದು ಶಕ್ತಿಯ ಮುಖಾಂತರ ಮಾತಾಡೋದ್ರ ಶಕ್ತಿನ ನಾವು ಬದಲಾವಣೆಯಲ್ಲಿ ಬೇರೆಯವರಿಗೆ ಬದಲಾವಣೆ ಬರೋ ಥರ ಇದ್ರೆ, ಒಳ್ಳೆ ಇಂಪಾಗಿ ಮಾತಾಡೋ ರೀತಿಯಲ್ಲಿ ಮೃದುವಾಗಿದ್ರೆ, ಇಲ್ಲಾಂದ್ರೆ ಅವ್ರು ಕೇಳುವುದು ಆ ಮಾತುಗಳು ನಮ್ಮ ಇದರಲ್ಲಿ ಸತ್ಯವಂತವಾಗಿದ್ರೆ ಖಂಡಿತವಾಗಿಯೂ ಅದು ಯಾವುದೇ ತೊಂದರೆ ಇರಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಮಾತಿನ ಶಕ್ತಿ ಹೇಗಿರ್ತದೆ ಅಂದರೆ ನಮ್ಮ ವ್ಯಕ್ತಿತ್ವನ ಗುರುಸ್ತದೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಾಲಿಗೆಗೆ ಮಾತಾಡೋ ಒಂದು ಪರಿಣಾಮಕಾರಿಯ ಒಂದು ಶಕ್ತಿನ ಯಾವ ರೀತಿ ನಾವು ನಮ್ಮ ವ್ಯಕ್ತಿತ್ವನ ಯಾವುದೇ ಕ್ಷೇತ್ರದಲ್ಲಿರ್ಬೋದು, ನಮ್ಮ ಸಂಬಂಧಗಳನ್ನು ಅಲ್ಲಿ ತೋರಿಸ್ತಿದೆ ಅಂತ ಹೇಳ್ಬೋದು. ಎಲ್ಲ ಕ್ಷೇತ್ರಗಳಲ್ಲಿ, ನಾವು ಕುಟುಂಬಗಳಲ್ಲಿರ್ಬೋದು, ಹಾಗೆ ರಾಜಕೀಯದಲ್ಲಿರ್ಬೋದು, ಸಾಮಾಜಿಕ ಕ್ರೀಡಾ ಕ್ಷೇತ್ರಗಳಲ್ಲಿರ್ಬೋದು, ಅಲ್ಲಿ ನಾವು ಯಾವ ರೀತಿ ಮಾತು ನಮ್ಮ ವೇದಿಕೆಯಲ್ಲೇ ಮೇಲಿರ್ಬೋದು, ಎಲ್ಲೇ ಯಾವುದೇ ರೀತಿಯಲ್ಲಿ ಆಗಿದ್ರೆ ನಮ್ಮ ಮಾತುಗಳು ಸರಿಯಾದ ರೀತಿಯಲ್ಲಿ ಇದ್ರೆ ಖಂಡಿತವಾಗಿಯೂ ಅದು ಒಂದು ಅರ್ಥಗರ್ಭಿತವಾಗಿ ನಮ್ಮ ವ್ಯಕ್ತಿತ್ವನೇ ತೋರಿಸುತ್ತೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಮುಂದಿನ ಯಾವುದೇ ಒಂದು ಜಗಳ ಇಲ್ಲ, ಪರಿಣಾಮ ಅದು ಯಾರ್ತಿದೆ ಅಂದರೆ ನಮ್ಮ ಮಾತುಗಳು ಸರಿಯಾಗಿ ಇಲ್ಲ ಅಂತಂದರೆ ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ಜಗಳದೇ ಇರ್ಬೋದು, ದ್ವೇಷ ಅನಾಹುತಗಳಿಗೆ ಕಾರಣ ಆಗ್ಬೋದು. ಅದ ರೀತಿಯಿಂದ ನಮ್ಮ ಮಾತಿನ ಬಾಯಿಂದ ನಾಲಿಗೆಯಿಂದ ಬರೋ ಮಾತು ಹಿಡಿತದಲ್ಲಿರಬೇಕು ಅಂತ ಹೇಳಿ ಅತ್ಯಂತ ನಿಗಾ ವಹಿಸಬೇಕು. ಅದರಿಂದ ನಿಗಾ ವಹಿಸ್ಕೊಂಡು ನಾವು ಆ ವೇದಿಕೆಯಲ್ಲಿರ್ಬೋದು, ಎಲ್ಲೇ ಯಾವುದೇ ಸಮಾಜದಲ್ಲಿ ಸರಿಯಾದ ರೀತಿಯಲ್ಲಿ ಇದ್ರೆ ಅದು ನಮಗೆ ಖಂಡಿತವಾಗಿಯೂ ಎಲುಬಿಲ್ಲದ ನಾಲಿಗೆಗೆ ಎಲುಬು ಮುರಿದಿತ್ತು, ಇದಕ್ಕೆ ಒಂದು ಅರ್ಥ ಬರ್ತದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಮಾತುಗಳು ಆಡಬೇಕಾದ್ರೆ ಹಿಡಿತ ಇರಬೇಕು, ವಿವೇಕದಿಂದ ಮಾತಾಡಬೇಕು, ಯೋಚಿಸಿ ಮಾತಾಡಬೇಕು ಅನ್ನುವ ಶೈಲಿಯಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದೇ ರೀತಿ ಸುದರ್ಶನ್ ಸರ್ ಈ ವಿಷಯದ ಕುರಿತು ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ಸರ್. ನಮಸ್ಕಾರಗಳು ಮೇಡಮ್. ಎಲ್ರಿಗೂ ನಮಸ್ಕಾರಗಳು. ಎಲುಬಿಲ್ಲದ ನಾಲಿಗೆ ಎಲುಬು ಮುರಿದೀತು, ಅದು ಒಂದು ಗಾದೆ, ಒಂದು ಮಾತು ಬಹಳ ಚೆನ್ನಾಗಿದೆ. ಆಕ್ಚುಲಿ ನಾವ್ ಹೇಗ್ ಮಾತಾಡ್ಬೇಕು, ಏನ್ ಮಾತಾಡ್ಬೇಕು ಅನ್ನೋದನ್ನ ಇದೊಂದು ಸೆಂಟೆನ್ಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ. ಆ, ಏ- ಹೇಗೆ ಅಂದ್ರೆ ನಾಲಿಗೆ ಒಮ್ಮೆ ಹೇಳ್ತಂತೆ, ನಾಲಿಗೆಗೂ ಮತ್ತೆ ಹಲ್ಲಿಗೂ ಒಮ್ಮೆ ಜಗಳ ಬಂದಂತೆ. ಏನಂದ್ರೆ ಹಲ್ಲಿ ಹೇಳ್ತಂತೆ ನಾಲಿಗೆಗೆ, ನೀನ್ ಒಂದ್ಸರಿ ನನ್ ಮಧ್ಯ ಸಿಕ್ಕಿದ್ರೆ ಸಾಕು, ಅಂದ್ರೆ ನಿನ್ನ ಬಹಳ ಪೆಟ್ಟಾಗೋ ಹಾಗೆ ಮಾಡ್ಬಿಡ್ತೀನಿ ನಿನಗೆ ಅಂತ ಹೇಳಿ. ಬಟ್ ನಾಲ್ಗೆ ಇನ್ನೊಂದ್ಸರಿ ಹೇಳ್ತಂತೆ, ನಿನಗೆ ನಾನ್ ಸಿಗ್ಬೇಕು, ಆದ್ರೆ ನಾನು ಇರೋ ಹತ್ರನೇ ತಪ್ಪಾಗಿ ಉರುಳಿದ್ರೆ ಸಾಕು, ನೀನೆಲ್ಲ ಬಿದ್ದೋಗ್ಬಿಡ್ತೀಯ ಅಂತ ಹೇಳ್ಬಿಟ್ಟು. ಅಂದ್ರೆ ಅಷ್ಟು ಅಷ್ಟು ತಾಕತ್ತಿದೆ ನಾಲಿಗೆಗೆ. ಅಂದ್ರೆ ನಾವು ಆಡುವಂತಹ ಪ್ರತಿಯೊಂದು ಪದಗಳಲ್ಲಿಯೂ, ಪ್ರತಿಯೊಂದು ಸೆಂಟೆನ್ಸ್ ಅಲ್ಲೂ, ಪ್ರತಿಯೊಂದು ವಾಕ್ಯಗಳಲ್ಲೂ ನಾವು ಏನ್ ಮಾತಾಡ್ತಿದೀವಿ, ಹೇಗ್
ಮಾತಾಡ್ತಿದೀವಿ ಅನ್ನೋದ್ರ ಬಗ್ಗೆ ಗಮನ ಕೊಟ್ಟು ನಾಲಿಗೆನ ಅದೇ ರೀತಿ ಹುರುಳಿಸ್ತಾ ಮಾತಾಡ್ಬೇಕು. ಒಂದು ಸರಿ ತಪ್ಪಾಗಿ ಏನಾದ್ರೂ ಒಂದು ಪದ ಮಾತಾಡ್ಬಿಟ್ವಿ ಅಂದ್ರೆ ಹೇಗೆ ಮಾತು ಆಡಿದರೆ ಹೋಯ್ತು ಮುತ್ತು ಹೊಡೆದರೆ ಹೋಯ್ತು ಅಂತೇಳಿ ಹೇಗಿದೆ, ಅದೇ ರೀತಿನೇ ಒಂದ್ಸರಿ ನಾವು ತಪ್ಪಾಗಿ ಮಾತಾಡ್ಬಿಟ್ರೆ ಸಾಕು, ಎದುರುಗಡೆ ಇರೋರ್ಗಾಗಿರ್ಬೋದು ಅಥವಾ ನಮ್ಮ ಮುಂದೆ ನಾವ್ ಯಾರ ಜೊತೆ ಮಾತಾಡ್ತಿರ್ತೀವಿ ಅವ್ರಿಗಾಗಿರ್ಬೋದು, ಒಂದ್ಸರಿ ಅದ ನಮ್ಮ ಮೇಲೆ ತಪ್ಪು ಭಾವನೆ ಬಂದ್ಬಿಡ್ತು ಅಂದ್ರೆ ಮುಗೀತು, ಮತ್ತೆ ಅದನ್ನ ಸರಿ ಮಾಡೋದಕ್ಕೆ ಬಹಳ ಕಷ್ಟನೇ ಹೌದು. ಹಾಗಾಗಿ ಒಮ್ಮೆ ಮಾತಾಡ್ಲಿಕ್ಕೂ ಮುಂಚೆ ಸರಿಯಾಗಿ ಗಮನವಿಟ್ಟು ಮಾತಾಡೋದು ಬಹಳ ಮುಖ್ಯ ಮೇಡಮ್. ಧನ್ಯವಾದಗಳು. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾಲಿಗೆ ಮತ್ತು ಹಲ್ಲುಗಳ ಸಂಬಂಧವನ್ನು ತುಂಬಾ ಚೆನ್ನಾಗಿ ವಿವರಣೆ ಕೊಟ್ರಿ. ಅದೇ ತರ ಈಗ ಪ್ರವೀಣ್ ಸರ್ ಈ ವಿಷಯದ ಕುರಿತು ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ಸರ್. ನಮಸ್ಕಾರ ಮೇಡಮ್, ಎಲ್ರಿಗೂ ನಮಸ್ಕಾರ. ಎಲುಬಿಲ್ಲದ ನಾಲಿಗೆ ಎಲುಬು ಮುರಿದಿತ್ತು ಅಂದ್ರೆ ಎಲುಬು ಎಷ್ಟು ಮೃದುವಾಗಿದ್ರು ಆದ್ರೆ ಅದರಿಂದ ಆಡಿದ ಮಾತುಗಳು, ಅಂದ್ರೆ ನಾಲಿಗೆ ಎಷ್ಟು ಮೃದುವಾಗಿದ್ರು ಅದರಿಂದ ಆಡಿದ ಮಾತುಗಳು ಅದು ಗಟ್ಟಿ ಇರದೇ ಇದ್ರು ನಾವು ಆಡುವ ಮಾತುಗಳು, ಅಂದ್ರೆ ನಾವು ಆಡುವ ಮಾತುಗಳು ಕಟುವಾಗಿದ್ರೆ ಅಥವಾ ನಿಂದನೆಗಳಿಂದ ಕೂಡಿದ್ರೆ ಅಥವಾ ಅಪಪ್ರಚಾರಗಳಿಂದ ಕೂಡಿದ್ರೆ ಮನುಷ್ಯನ ಒಂದು ಮನಸ್ಸನ್ನ ಛಿದ್ರಗೊಳಿಸಿ ಆ ಎಲುಬು ಮುರಿದಷ್ಟು ನೋವನ್ನ ಉಂಟು ಮಾಡಬಹುದು. ಉದಾಹರಣೆಗೆ ಹೇಳೋದಾದ್ರೆ, ನಾವು ಆಡುವ ಮಾತುಗಳಿಂದ ನೋವು ಒಂದು ದೈಹಿಕ ಗಾಯಕ್ಕಿಂತ ನಮ್ಮ ಮನಸ್ಸಿನ ಮೇಲೆ ಹೆಚ್ಚು ತೀವ್ರವಾಗಿ ನೋವನ್ನ ಇದರ ಅರ್ಥ. ಆಮೇಲೆ ಆ ಎಲುಬು ಇಲ್ಲದ ನಾಲಿಗೆ ಅಂದ್ರೆ ಮನಸ್ಸುಗಳು ದೂರವಾಗಿರ್ತಾವಲ್ಲ, ಅದನ್ನ ಜೋಡಿಸೋ ಒಂದು ಸಾಮರ್ಥ್ಯ ಕೂಡ ಇರುತ್ತೆ. ಅದೇ ರೀತಿ ಯಾವ ಮನಸ್ಸು ಕೂಡಿ ಇರ್ತಾವಲ್ವಾ, ಯಾರು ಚೆನ್ನಾಗಿರ್ತಾರೆ ಅದನ್ನ ಹಿಡಿಯೋ ಸಾಮರ್ಥ್ಯ ಕೂಡ ಇರುತ್ತ. ಆಮೇಲೆ ಈ ಎಲುಬು ಎಲುಬು ಇಲ್ಲದ ನಾಲಿಗೆ ಮೃದುವಾಗಿದ್ರು ಕೆಲವೊಮ್ಮೆ ಏನಾಗುತ್ತೆ, ಕಲ್ಲು ಅಥವಾ ದೊಣ್ಣೆಯಿಂದ ಹೊಡೆಯೋದಕ್ಕಿಂತ ಹೆಚ್ಚು ಗಾಯವನ್ನು ಉಂಟು ಮಾಡುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಮಾತು ಆಡಿದರೆ ಹೋಯ್ತು ಮುತ್ತು ಹೊಡೆದರೆ ಹೋಯ್ತು ಅಂತ ಒಂದು ಗಾದೆ ಮಾತಿದೆ. ಅದಕ್ಕೋಸ್ಕರ ನಾಲಿಗೆಯಿಂದ ಬರುವ ಮಾತುಗಳು ಬಹಳ ಇದರಲ್ಲಿ ಅಪಾರವಾದ ಶಕ್ತಿ ಇರುತ್ತೆ ಮತ್ತು ಇದು ಒಂದು ದೊಡ್ಡ ಪರಿಣಾಮವನ್ನು ಉಂಟು ಮಾಡಬಹುದು ಅಂತ ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ದೇಹಕ್ಕಾದ ಗಾಯವನ್ನು ಮಾಯಿಸಬಹುದು, ಆದ್ರೆ ಮನಸ್ಸಿಗೆ ಆದ ಗಾಯವನ್ನು ಮಾಯಿಸಕ್ ಆಗುದಿಲ್ಲ. ಯಾಕಂದ್ರೆ ಅದು ತುಂಬಾ ನೋವು ಕೊಡ್ತದ. ಅದು ಉಪಶಮನ ಮಾಡಕ್ ಅದಕ್ಕೆ ಮದ್ದೇನೆ ಇಲ್ಲ ಅಂತಾನೆ ಹೇಳ್ಬೋದು. ಆ ತರ ನಾಲಿಗೆ ಕೆಲಸ ಮಾಡ್ತಾ ಇರ್ತದ. ಇದೇ ರೀತಿ ರಾಜೇಂದ್ರ ಸರ್ ಈ ವಿಷಯದ ಕುರಿತು ಏನ್ ಹೇಳ್ತೀರಾ? ನಮಸ್ತೆ ರಾಜೇಂದ್ರ ಸರ್. ಇವತ್ತು ಕೊಟ್ಟಿರೋ ವಿಷಯ ತುಂಬಾ ಚೆನ್ನಾಗಿದೆ. ಎಲುಬಿಲ್ಲದ ನಾಲಿಗೆ ಎಲುಬು ಮುರಿಯುತ್ತದೆ ಎಂದು ತುಂಬಾ ಅರ್ಥಪೂರ್ಣವಾದ ಗಾದೆ. ಸೊ ನಮ್ಮ ದೇಹದಲ್ಲಿ ನಾಲಿಗೆಗೆ ಎಲುಬಿಲ್ಲ, ಅದು ತುಂಬಾ ಸಾಫ್ಟ್ ಆಗಿರುವ ಅಂಗ. ಆದ್ರೆ ಅದು ಅಷ್ಟೇ ಹರಿತವಾಗೂ ಇರ್ತದೆ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ದೇ ಇದ್ರೆ. ಸೊ ಅದಕ್ಕೆ ನಾವು ನಾಲಿಗೆಯಿಂದ ನಮ್ಮ ಸುತ್ತಮುತ್ತಲಿರುವ ಸಂಬಂಧವನ್ನು ಮತ್ತೆ ಜೀವನವನ್ನು ಮುರಿದು ಹಾಕಬಹುದು ಮತ್ತು ಕಟ್ಟಲೂಬಹುದು. ಸೊ ಇದರಿಂದ ಅದಕ್ಕೆ ನಮ್ಮ ಹಿರಿಯರು ಆಲ್ರೆಡಿ ಎಲುಬಿಲ್ಲದ ನಾಲಿಗೆ ಎಲುಬು ಮುರಿತದೆ ಅಂತ ಹೇಳ್ತಾರೆ. ಸೊ ಆಗ್ಲೇ ನಮ್ಮ ಪ್ರವೀಣ್ ಸರ್ ನೀವು ಹೇಳ್ದಂಗೆ ಮನೆ ಕಲ್ಲೆಸ್ತ್ರ ಗಾಯ ಆದ್ರೆ ಗಾಯ ವಾಸಿ ಆಗೋದು, ಆದ್ರೆ ಕಟುವಾದ ಮಾತಿನ ಬರ್ತದಲ್ಲ ಅದು ಜೀವನ ಪೂರ್ತಿ ಉಳಿತದೆ ಒಂದೊಂದ್ಸಲಿ. ಸೊ ಅದರಿಂದ ನಾವೇನ್ ಮಾಡೋದು, ಮಾತಿನ ಶಕ್ತಿ ತುಂಬಾ ಇದೆ. ಸೊ ನಮ್ಗೆಲ್ಲ ಪ್ರಾಬ್ಲಮ್ ಶುರು ಆಗದೆ ನಮ್ಮ ಮಾತನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ, ಕುಟುಂಬದಲ್ಲಿರ್ಬೋದು, ಕಚೇರಿಲಿರ್ಬೋದು, ಸಮಾಜದಲ್ಲಿರ್ಬೋದು. ಸೊ ನಮ್ಮ ವರ್ಷಾನುಗಟ್ಲೆ ಸ್ನೇಹಿತರು ಒಂದು ಸಣ್ಣ ಮಾತಿನಿಂದ ಬಿಟ್ಟು ಹೋಗ್ತದೆ, ಒಂದು ಸಣ್ಣ ಇದರಿಂದ ಒಂದು ಅವಮಾನ ಮಾಡಿದ್ರ ಮಗು ಅದರ ಆತ್ಮವಿಶ್ವಾಸ ಕಳ್ಕೊತದೆ, ಮತ್ತೆ ಎಕ್ಸಾಮ್ ಬರೆಯೋಕ್ಕಾಗಲ್ಲ. ಅದಕ್ಕೆ ನಾವೇನು ಪ್ರೋತ್ಸಾಹನೂ ಮಾಡ್ಬೋದು, ಬೇರೆಯವ್ರನ್ನ ಕುಗ್ಗಿಸ್ಬೋದು. ಸೊ ಅದಕ್ಕೆ ಹೇಳೋದು ಇದು ತುಂಬಾ ಇಂಪಾರ್ಟೆಂಟ್. ಇದಕ್ಕೊಂದು ಉದಾಹರಣೆನೂ ಉಂಡೆ. ಒಬ್ಬ ರಾಜ ಅರಮನೆಯಲ್ಲಿ ಒಬ್ಬ ಜ್ಞಾನಿ ಮಂತ್ರಿ ಕೇಳ್ತಾನೆ, ಲೋಕದಲ್ಲಿ ಅತ್ಯುತ್ತಮ ವಸ್ತು ಯಾವ್ದಿರ್ಬೋದು ಅಂತ. ಅವನು ಹೇಳ್ತಾನೆ ನಾಲಿಗೆ ಅಂತಾನೆ. ಯಾಕೆ ಅಂದ್ರೆ ನಾಲಿಗೆಯಿಂದ ಪ್ರೀತಿ, ಸಾಂತ್ವನ, ಪ್ರೋತ್ಸಾಹ, ಜ್ಞಾನವನ್ನು ಹಂಚ್ಬೋದು ಅಂತ. ಮತ್ತೆ ಇನ್ನೊಂದು ಕೇಳ್ತೇನೆ, ಕೆಟ್ಟವಾದ ವಸ್ತು ಯಾವುದು ಅಂತ. ಅದಕ್ಕೂ ನಾಲಿಗೆ ಅಂತಾನೆ. ಯಾಕೆಂದ್ರೆ ನಾಲಿಗೆಯಿಂದ ನಿಂದನೆ, ಸುಳ್ಳು, ದ್ವೇಷ, ಜಗಳ. ಸೊ ಇದರಿಂದ ಏನ್ ಅರ್ಥ ಆಗೋದಂದ್ರೆ, ನಾಲಿಗೆನ ಯಾವ ರೀತಿ ಅಂದ್ರೆ ಚಾಕುನ ನಾವು ತರಕಾರಿನ ಕಟ್ ಮಾಡೋಕ್ಕಾರು ಯೂಸ್ ಬೋದು, ಇಲ್ಲ ಇನ್ನೊಬ್ಬರನ್ನ ಹಾನಿ ಮಾಡ್ಕೊಳಕ್ಕಾರು ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು. ಹಂಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳ್ತಾನೆ, ಅನುದ್ವೇಗ ಕರಂ ವಾಕ್ಯಂ ಸತ್ಯಂ ಪ್ರಿಯ ಚಿತಂ ಚಯತ. ಅಂದ್ರೆ ನಾವು ಇತರರಿಗೆ ನೋವುಂಟ ಮಾಡ್ದಂಗೆ ಸತ್ಯವಾದ, ಪ್ರಿಯವಾದ, ಹಿತಕರವಾದ ಮಾತುಗಳನ್ನ ಆಡ್ಬೇಕು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹಿಂದೆನೆ ಹೇಳಿದಾನೆ.
ಸೊ ಇವಾಗ ನಾವು ಸಾಮಾಜಿಕ ಜಾಲತಾಣದಲ್ಲಿ ಇದ್ದೀವಿ. ಸೊ ಒಂದು ಮಾತು, ಒಂದು ರೆಕಾರ್ಡಿಂಗ್ ಇಡೀ ಕ್ಷಣದ ಮಾರ್ಗದಲ್ಲಿ ಎಲ್ಲರಿಗೂ ತಲುಪುತ್ತದೆ. ಅದಕ್ಕೆ ಎಷ್ಟೋ ಸಲ ನೀವು ಆ, ನಮ್ಮ ಆ, ನಾಯಕರು ತಪ್ಪು ಹೇಳಿಕೆಯಿಂದ ತಮ್ಮ ತಮ್ಮ ಸ್ಥಾನವನ್ನು ಕಳ್ಕೊಳ್ಳೋದು ಎಷ್ಟೋ ಜನ ನೋಡಿದ್ದೀವಿ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಮಾತನಾಡೋಕ್ ಮುಂಚೆ ಇದು ಸತ್ಯವೇ ಅಥವಾ ಅಗತ್ಯವೇ ಹಿತಕರವೇ ಅಂತ ಕೇಳ್ಕೊಂಡು ಮಾತಾಡಿದ್ರ ತುಂಬಾ ಒಳ್ಳೇದು ಅಂತ ಹೇಳಿ ಇಷ್ಟು ಮಾತಾಡಿ ನಾನು ಮುಗಿಸ್ತೀನಿ. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾಲಿಗೆ ಉತ್ತಮವಾಗಿ ಮಾತಾಡಿದ್ರ ಗೌರವದ ಮಟ್ಟವನ್ನ ಏರಿಸ್ತದ, ಅದೇ ಕೆಟ್ಟದಾಗಿ ಮಾತಾಡಿದ್ರ ಪಾತಾಳಕ್ಕೂ ತಾಳ್ತದ. ಎರಡೂ ರೀತಿ ಕೆಲಸ ಮಾಡೋ ಒಂದ್ ಅಂಗ ಅಂತಾನೆ ಹೇಳ್ಬೋದು. ಮತ್ತೆ ಇದೇ ರೀತಿ ಈಗ ನಂದಕುಮಾರ್ ಮೇಡಮ್ ಅವರು ಈ ವಿಷಯದ ಕುರಿತು ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್, ಎಲ್ರಿಗೂ ನಮಸ್ತೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ದಾಸರು ಹೇಳಂತ ಸರ್ ಹೇಳಿದ ರೀತಿನಲ್ಲಿ ಮನುಷ್ಯನಿಗೆ ಮಾತು, ಪ್ರಾಣಿ ವರ್ಗದಲ್ಲೇ ಮನುಷ್ಯನಿಗೆ ಶ್ರೇಷ್ಠವಾದ್ದು ಅಂದ್ರೆ ಮಾತನ್ನ ಕೊಟ್ಟಿದ್ದಾನೆ, ಮಾತನಾಡ ಅಂತ ಇದನ್ನ. ಹಾಗಾಗಿ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳಿ ಶರಣರು ಹೇಳ್ತಾರೆ. ಆದ್ರಿಂದ ಒಬ್ಬ ಮನುಷ್ಯ ಮಾತನಾಡಿದ್ರೆ ಅವನ ಸ್ಫೂರ್ತಿಯಾದ್ರೂ ಆಗ್ಬಹುದು, ಒಬ್ಬ ಮನುಷ್ಯನನ್ನ ಕುಗ್ಗಿಸ್ಲೂಬಹುದು. ಹಂಗಾಗಿ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲಾ ಇವೆ ಈ ನಮ್ಮೊಳಗೆ, ಒಳಗಿನ ತಿಳಿಯನ ಕಳಕದೆ ಇದ್ದರೆ ಅಮೃತ ಸವಿ ಇದೆ ನಾಲಿಗೆಗೆ ಅನ್ನೋ ಹಾಗೆ ಮಾತನ್ನ ಆಡ್ಬೇಕಾದ್ರೆ ನಾವು ಮೃದುವಾಗಿ, ಮಧುರವಾಗಿ, ಹಿತವಾಗಿ, ಮಿತವಾಗಿ, ಎಲ್ಲಿ ಹೇಗೆ ಎಷ್ಟು ಮಾತನಾಡ್ಬೇಕು ಅನ್ನೋದು ಇದು ಜೀವನ ಪೂರ್ತಿ ಕಲಿಯುವಂತ ಒಂದು ಕ್ರಿಯೆ. ಅದರಿಂದ ಆದಷ್ಟು ಎಚ್ಚರಿಕೆಯಿಂದ ಎದುರಿಗಿರೋರಿಗೆ ಎಲ್ಲಿ ಈ ಮಾತಿನಿಂದ ನೋವಾಗ್ತದ ಹೀಗೆ ಅರ್ಥ ಮಾಡ್ಕೊಂಡು ನಾವು ಮಾತನಾಡಿದ್ದೆ ಆದ್ರೆ ಬಹುಶಃ ಮನುಷ್ಯ ಸಂಬಂಧಗಳಲ್ಲಿ ಹೆಚ್ಚು ಬಾಂಧವ್ಯವನ್ನ ಬೆಸಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟ ಹೇಳ್ತೀನಿ ಮೇಡಮ್. ನಮಸ್ತೆ. ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದಿಕವಿ ಪಂಪ ಅವರು ಹೇಳಿದ ಹಾಗೆ ಹಿತ ಮಿತ ಮೃದು ವಚನಂ, ಅದೇ ತರ ಮಾತು ಎಷ್ಟು ಆಡ್ಬೇಕು ಅಷ್ಟೇ ಆಡಿದ್ರೆ ತುಂಬಾ ಚೆನ್ನಾಗಿರ್ತದ ಅಂತ. ನಾಲಿಗೆ ಒಳ್ಳೆಯದಿದ್ದಾರೆ ನಾಡೆಲ್ಲ ಒಳ್ಳೆಯದು ಅಂತ ಹೇಳಿ, ಈ ರೀತಿನೇ ಮನುಷ್ಯ ಯಾವುದೇ ಅಲ್ಲಿ ನಾಲಿಗೆ ಚೆನ್ನಾಗಿದ್ರೆ ನಾಡ್ನು ಚೆನ್ನಾಗಿ ಕಾಣ್ತದ, ಸಮಾಜನು ಚೆನ್ನಾಗಿ ಕಾಣ್ತದ, ಸಂಬಂಧಗಳು ಚೆನ್ನಾಗಿ ಎಲ್ಲ ಚೆನ್ನಾಗಿ ಒಟ್ಟಾರೆಯಾಗಿ ಸಂತೋಷದಿಂದ ಜೀವಿಸಲು ನಾಲಿಗೆನೆ ಒಂದು ಮುಖ್ಯ ಒಂದು ಸಾಧನ ಕೆಲಸ ಮಾಡ್ತದ ಅಂತಾನೆ ಹೇಳ್ತಾ, ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸರ್ ಕಮೆಂಟ್ ಮಾಡೋದಕ್ಕೆ ಆನ್ಸರ್ ಮಾಡ್ತಾರಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ.